ಈ ಜಗತ್ತಿನ ಅತಿ ದೊಡ್ಡ ಸತ್ಯ ಯಾವುದು ಗೊತ್ತೇ? ಹೌದು, ಅದು ಮರಣ. ರಾಜನಾಗಿರಲಿ, ಭಿಕ್ಷುಕನಾಗಿರಲಿ, ಎಷ್ಟು ಬಲಿಷ್ಠನಾಗಿರಲಿ, ಎಷ್ಟು ಜ್ಞಾನಿಯಾಗಿರಲಿ, ಎಷ್ಟು ಧನಿಕನಾಗಿರಲಿ, ಮರಣದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಒಂದೇ ದಿನ ಈ ಭೂಮಿಯನ್ನು ತೊರೆದು ಹೋಗಲೇಬೇಕು. ಇದು ಕಠಿಣ ಸತ್ಯ, ಆದರೆ ಶಾಶ್ವತ ಸತ್ಯ. ಹಿಂದೂ ಧರ್ಮದಲ್ಲಿ ಮನುಷ್ಯನ ಜೀವನಕ್ಕೆ 16 ಸಂಸ್ಕಾರಗಳಿವೆ, ಆದರೆ ಅವುಗಳಲ್ಲಿ ಕೊನೆಯದು ಅಂತ್ಯ ಸಂಸ್ಕಾರ. ನಾವು ಅನೇಕ ಬಾರಿ ಅಂತ್ಯಯಾತ್ರೆಯನ್ನು ನೋಡಿದ್ದೇವೆ, ಆದರೆ ಅದರ ಹಿಂದಿರುವ ಗೂಢಾರ್ಥವನ್ನು ಯೋಚಿಸಿದ್ದೇವೆಯೇ? ಏಕೆ ಶವವನ್ನು ಒಂಟಿಯಾಗಿ ಬಿಡುವುದಿಲ್ಲ? ಏಕೆ ರಾಮನಾಮ ಸತ್ಯ ಎಂದು ಘೋಷಣೆ ಮಾಡುತ್ತಾರೆ? ಏಕೆ ದಹನದ ನಂತರ ಹಿಂದಕ್ಕೆ ನೋಡಬಾರದು? ಏಕೆ ಅಸ್ಥಿಗಳನ್ನು 3 ದಿನಗಳ ನಂತರವೇ ಸಂಗ್ರಹಿಸುತ್ತಾರೆ ಮತ್ತು ಸತ್ತವರ ಯಾವ 3 ವಸ್ತುಗಳನ್ನು ಬಳಸಬಾರದು? ಈ ಪ್ರಶ್ನೆಗಳ ಉತ್ತರಗಳು ಕೇವಲ ನಂಬಿಕೆಗಳಲ್ಲ, ಅವು ನಮ್ಮ ಪುರಾತನ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ವರ್ಣಿಸಲಾಗಿದೆ. ವಿಶೇಷವಾಗಿ ಗರುಡ ಪುರಾಣ ಮತ್ತು ಭಗವದ್ಗೀತೆಗಳಲ್ಲಿ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ್ದಾರೆ, ಜನನ ಪಡೆದವನಿಗೆ ಮರಣ ನಿಶ್ಚಿತ, ಮರಣ ಹೊಂದಿದವನಿಗೆ ಪುನರ್ಜನ್ಮವೂ ನಿಶ್ಚಿತ. ಈ ಜನನ ಮರಣದ ಚಕ್ರ ಅನಾದಿಯಿಂದ ಸಾಗುತ್ತಿದೆ ಮತ್ತು ಅನಂತ ಕಾಲದವರೆಗೆ ಸಾಗುತ್ತದೆ. ನಮ್ಮ ದೇಹ ಪಂಚಮಹಾಭೂತಗಳಿಂದ ನಿರ್ಮಿತವಾಗಿದೆ: ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಒಂದು ದಿನ ಈ ದೇಹ ಮತ್ತೆ ಅವುಗಳಲ್ಲೇ ಲೀನವಾಗುತ್ತದೆ. ನಾವು ಸಂಪಾದಿಸಿದ ಹಣ, ಗಳಿಸಿದ ಖ್ಯಾತಿ, ಕಟ್ಟಿದ ಮನೆ ಎಲ್ಲವನ್ನೂ ಇಲ್ಲಿಯೇ ಬಿಟ್ಟು ಹೋಗಬೇಕು. ಮಹಾಭಾರತದಲ್ಲಿ ಯುಧಿಷ್ಠಿರನು ಯಕ್ಷನಿಗೆ ಹೇಳಿದ ಮಾತು ನೆನಪಾಗುತ್ತದೆ. ಪ್ರತಿದಿನ ಜನರು ಇತರರನ್ನು ಸಾಯುವುದನ್ನು ನೋಡುತ್ತಾರೆ, ಆದರೂ ತಾವು ಸಾಯುವ ವಿಚಾರವನ್ನು ಯೋಚಿಸುವುದಿಲ್ಲ. ಇದೇ ಈ ಲೋಕದ ಮಹಾ ಆಶ್ಚರ್ಯ. ಶವವನ್ನು ಏಕೆ ಒಂಟಿಯಾಗಿ ಬಿಡುವುದಿಲ್ಲ? ಗರುಡ ಪುರಾಣ ಪ್ರಕಾರ ಮರಣವಾದ ಕೂಡಲೇ ಆತ್ಮ ಸಂಪೂರ್ಣವಾಗಿ ದೇಹವನ್ನು ತೊರೆಯುವುದಿಲ್ಲ. ಅದು 13 ದಿನಗಳವರೆಗೆ ಮನೆಯ ಸುತ್ತಮುತ್ತಲೇ ಇರುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಶವದ ಬಳಿ ದೀಪ ಹಚ್ಚಿ ಮಂತ್ರ ಜಪ ಮಾಡಿ ಯಾರಾದರೂ ಕಾವಲಾಗಿ ಇರಬೇಕು ಎಂದು ಶಾಸ್ತ್ರ ಸೂಚಿಸುತ್ತದೆ. ಇದು ಆತ್ಮದ ಶಾಂತಿಗಾಗಿ. ರಾಮನಾಮ ಸತ್ಯ ಎಂದು ಏಕೆ ಹೇಳುತ್ತಾರೆ? ಅಂತಿಮ ಯಾತ್ರೆಯಲ್ಲಿ ರಾಮನಾಮ ಸತ್ಯ ಎಂದು ಘೋಷಣೆ ಮಾಡಲಾಗುತ್ತದೆ. ಅದರ ಅರ್ಥ, ಈ ಲೋಕದಲ್ಲಿ ಶಾಶ್ವತವಾದದ್ದು ದೇವನಾಮ ಮಾತ್ರ, ಬೇರಾವುದೂ ಶಾಶ್ವತವಲ್ಲ. ಒಮ್ಮೆ ದೇವನಾಮ ಜಪ ಮಾಡಿದರೆ 1000 ನಾಮಗಳ ಫಲ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ನಾಮಸ್ಮರಣೆ ಆತ್ಮವನ್ನು ಶುದ್ಧಗೊಳಿಸುತ್ತದೆ. ಹಿಂದಕ್ಕೆ ನೋಡಬಾರದು ಏಕೆ? ದಹನದ ನಂತರ ಶ್ಮಶಾನದಿಂದ ಹಿಂದಕ್ಕೆ ನೋಡಬಾರದು ಎಂದು ಹೇಳಲಾಗಿದೆ. ಕಾರಣ, ಆತ್ಮವು ತನ್ನವರ ಮೇಲಿನ ಮೋಹವನ್ನು ಬಿಡಬೇಕು. ಹಿಂದಕ್ಕೆ ನೋಡುವುದು ಆ ಬಂಧವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಅಸ್ಥಿಗಳನ್ನು 3 ದಿನಗಳ ನಂತರವೇ ಏಕೆ ಸಂಗ್ರಹಿಸುತ್ತಾರೆ? ದಹನದ ನಂತರ ಕೆಲವು ದಿನಗಳಲ್ಲಿ ಅಸ್ಥಿಗಳನ್ನು ಸಂಗ್ರಹಿಸಿ ಪವಿತ್ರ ನದಿಯಲ್ಲಿ ವಿಸರ್ಜಿಸಲಾಗುತ್ತದೆ. ಇದು ಆತ್ಮದ ಶಾಂತಿಗಾಗಿ ಮತ್ತು
ಪಂಚಭೂತಗಳಲ್ಲಿ ಲೀನವಾಗುವ ಪ್ರಕ್ರಿಯೆಯ ಭಾಗವಾಗಿದೆ. ಸತ್ತವರ ಯಾವ 3 ವಸ್ತುಗಳನ್ನು ಬಳಸಬಾರದು? ಶಾಸ್ತ್ರ ಪ್ರಕಾರ ಮೃತರ ಬಟ್ಟೆಗಳು, ಅವರ ಆಭರಣಗಳು, ಅವರ ಜಪಮಾಲೆ ಇವುಗಳನ್ನು ಬಳಸದೆ ದಾನ ಮಾಡುವುದು ಅಥವಾ ಪವಿತ್ರವಾಗಿ ವಿಸರ್ಜಿಸುವುದು ಶ್ರೇಯಸ್ಕರ ಎಂದು ಹೇಳಲಾಗಿದೆ. ಮಿತ್ರರೇ, ಮರಣ ಅಂತ್ಯವಲ್ಲ, ಅದು ಮತ್ತೊಂದು ಪ್ರಯಾಣದ ಆರಂಭ. ಆತ್ಮದೊಂದಿಗೆ ಹೋಗುವವು ನಮ್ಮ ಕರ್ಮಗಳು, ನಮ್ಮ ಭಕ್ತಿ, ನಮ್ಮ ವಾಸನೆಗಳು, ನಮ್ಮ ಋಣಗಳು. ಹಣ ಅಲ್ಲ, ಸ್ಥಾನಮಾನ ಅಲ್ಲ, ಅಹಂಕಾರ ಅಲ್ಲ. ಆದ್ದರಿಂದ ಜೀವನದಿರುವಾಗಲೇ ಸತ್ಪಥದಲ್ಲಿ ನಡೆಯಬೇಕು, ಭಕ್ತಿಯ ದೀಪವನ್ನು ಹಚ್ಚಬೇಕು. ಯಾಕೆಂದರೆ ಮರಣದ ನಂತರ ನಮ್ಮನ್ನು ರಕ್ಷಿಸುವುದು ನಮ್ಮ ಕರ್ಮ ಮತ್ತು ಭಕ್ತಿಯಷ್ಟೇ. ಈ ಕಥೆ ನಿಮಗೆ ಆಲೋಚನೆ ಮೂಡಿಸಿದ್ದರೆ ಇದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಭಾಗದಲ್ಲಿ ಆತ್ಮದ 13 ದಿನಗಳ ಸಂಪೂರ್ಣ ಯಾತ್ರೆಯನ್ನು ವಿವರವಾಗಿ ತಿಳಿಯೋಣ. ಕಾಮೆಂಟ್ನಲ್ಲಿ ಬರೆಯಿರಿ.